ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮ್ಮವರೆಗೆ ಬಂದಿದ್ರೆ ಅದಕ್ಕೆ ಒಂದು ಕಾರಣ ಇದೆ. ಇಂದು ನಾವು ಮಾತನಾಡೋದು ವೃಷಭ ರಾಶಿಯವರ ಜನವರಿ 15 ರಿಂದ ಫೆಬ್ರವರಿ 15 ರವರೆಗೆ ನಡೆಯುವ ತಿಂಗಳ ಭವಿಷ್ಯ ಬಗ್ಗೆ. ವೃಷಭ ರಾಶಿಯವರೇ, ಈ ಒಂದು ತಿಂಗಳು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬದಲಾವಣೆ ತರುವ ಸಮಯ. ಹಿಂದಿನ ಕೆಲವು ದಿನಗಳಿಂದ ನೀವು ಒಂದು ವಿಷಯದಲ್ಲಿ ಅಟಕಿಕೊಂಡಿರುವಂತೆ ಅನುಭವಿಸುತ್ತಿದ್ದರೆ, ಈಗ ಅದಕ್ಕೆ ಪರಿಹಾರ ಕಾಣಿಸಲು ಶುರುವಾಗುತ್ತದೆ. ಮೊದಲು ಕೆಲಸದ ವಿಷಯ. ಈ ಅವಧಿಯಲ್ಲಿ ನಿಮ್ಮ ಶ್ರಮಕ್ಕೆ ಗುರುತಿಸಿಕೊಳ್ಳುವ ಅವಕಾಶ ಇದೆ. ನೀವು ಹಿಂದೆ ಮಾಡಿದ ಕೆಲಸದ ಫಲ ಈಗ ಕಾಣಿಸಿಕೊಳ್ಳಬಹುದು. ಆಫೀಸ್ ಅಥವಾ ವ್ಯವಹಾರದಲ್ಲಿ ಯಾರೋ ನಿಮ್ಮ ಸಾಮರ್ಥ್ಯವನ್ನು ಗಮನಿಸುತ್ತಾರೆ. ಆದರೆ ತಕ್ಷಣ ದೊಡ್ಡ ಫಲ ನಿರೀಕ್ಷಿಸಬೇಡಿ, ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಬೆಳವಣಿಗೆ ಆಗುತ್ತದೆ. ಹೊಸ ಕೆಲಸ ಅಥವಾ ಹೊಸ ಜವಾಬ್ದಾರಿ ಬಂದರೆ ಭಯಪಡದೆ ಸ್ವೀಕರಿಸಿ. ಹಣಕಾಸಿನ ವಿಷಯಕ್ಕೆ ಬಂದರೆ, ಈ ತಿಂಗಳು ಖರ್ಚು ಮತ್ತು ಆದಾಯ ಎರಡೂ ಇರುತ್ತವೆ. ಅನಾವಶ್ಯಕ ಖರ್ಚಿಗೆ ಸ್ವಲ್ಪ ಬ್ರೇಕ್ ಹಾಕಿದ್ರೆ, ಮುಂದಿನ ದಿನಗಳಲ್ಲಿ ಲಾಭವಾಗುತ್ತದೆ. ಹಳೆಯ ಸಾಲ ಅಥವಾ ಹಣಕಾಸಿನ ಒತ್ತಡ ಸ್ವಲ್ಪ ತಗ್ಗುವ ಸೂಚನೆ ಇದೆ. ಹೂಡಿಕೆ ಮಾಡುವ ಮೊದಲು ಒಮ್ಮೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ, ಈ ಸಮಯದಲ್ಲಿ ನಿಮ್ಮ ಮಾತು ಬಹಳ ಮುಖ್ಯ. ಒಂದು ಸಣ್ಣ ಮಾತು ದೊಡ್ಡ ತಪ್ಪು ಅರ್ಥಕ್ಕೆ ಹೋಗುವ ಸಾಧ್ಯತೆ ಇದೆ. ಶಾಂತವಾಗಿ ಮಾತನಾಡಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಮನೆಯವರ ಜೊತೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಹಳೆಯ ಮನಸ್ತಾಪಗಳು ನಿವಾರಣೆಯಾಗುವ ಸೂಚನೆ ಕೂಡ ಇದೆ. ವಿವಾಹ ಅಥವಾ ಪ್ರೀತಿ ವಿಚಾರದಲ್ಲಿ, ಸಿಂಗಲ್ಸ್ಗಳಿಗೆ ಹೊಸ ಪರಿಚಯವಾಗಬಹುದು. ಆದ್ರೆ ತಕ್ಷಣ ನಿರ್ಧಾರಕ್ಕೆ ಬರಬೇಡಿ. ಇನ್ನೊಂದು ವ್ಯಕ್ತಿಯನ್ನು ಅರ್ಥಮಾಡಿಕೊಳ್ಳಲು ಸಮಯ ಕೊಡಿ. ದಾಂಪತ್ಯ ಜೀವನದಲ್ಲಿರುವವರು ಸಂಗಾತಿಯ ಭಾವನೆಗಳಿಗೆ ಹೆಚ್ಚು ಗಮನ ಕೊಟ್ಟರೆ, ಸಂಬಂಧದಲ್ಲಿ ಹೊಸ ಸಮೀಪತೆ ಬರುತ್ತದೆ. ಆರೋಗ್ಯದ ವಿಷಯದಲ್ಲಿ, ದಣಿವು, ನಿದ್ರೆ ಕೊರತೆ ಅಥವಾ ಮನಸ್ಸಿನ ಒತ್ತಡ ಕಾಣಿಸಿಕೊಳ್ಳಬಹುದು. ನಿಮ್ಮ ದೇಹದ ಮಾತು ಕೇಳಿ. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯೋಗ, ವಾಕಿಂಗ್ ಅಥವಾ ಧ್ಯಾನ ನಿಮಗೆ ತುಂಬಾ ಉಪಯೋಗವಾಗುತ್ತದೆ. ಒಟ್ಟಿನಲ್ಲಿ ವೃಷಭ ರಾಶಿಯವರೇ, ಈ ಜನವರಿ 15 ರಿಂದ ಫೆಬ್ರವರಿ 15 ರ ಅವಧಿ ನಿಧಾನವಾದ ಪ್ರಗತಿ, ಒಳಗಿನ ಬದಲಾವಣೆ ಮತ್ತು ಮುಂದಿನ ದೊಡ್ಡ ಅವಕಾಶಗಳಿಗೆ ತಯಾರಾಗುವ ಸಮಯ. ಧೈರ್ಯ, ಸಹನೆ ಮತ್ತು ನಂಬಿಕೆ ಇವು ನಿಮ್ಮ ದೊಡ್ಡ ಶಕ್ತಿಯಾಗುತ್ತವೆ. ಈ ಭವಿಷ್ಯ ನಿಮಗೆ ಉಪಯೋಗವಾಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತುಬಿಡಬೇಡಿ. ಧನ್ಯವಾದಗಳು.